ಅಲ್ಲಲ್ಲ, ನಾನು ಅವಾಗ ಹೇಳಿದ್ದೇನು ನಿಜ. ಸೊ ಪ್ರಕರಣ ತನಿಖೆ ಆಗಬೇಕು, ಅವಾಗೂ CBIಗೆ ಡಿಮ್ಯಾಂಡ್ ಎಲ್ಲ ಮಾಡಿದ್ದೆ ನಾನು. ಆಮ್ಯಾಗ ಅವಾಗ ಯಾರು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸೋದಿಲ್ಲ. ಅದಾದ ನಂತರ SIT ಎನ್ಕ್ವೈರಿನೂ ಮಾಡ್ತು, B ರಿಪೋರ್ಟು ಹಾಕಿದ್ರು, ಕೇಸು ಕ್ಲೋಸ್ ಆಯಿತು. ಆದ ನಂತರ ಮತ್ತು ಕೇಸ್ ಕ್ಲೋಸ್ ಆಗಿ ನಾವು ಸುಮ್ಮನೆ ಆಗಿಬಿಟ್ಟಿವೆ. ಸೊ ಈಗೆಲ್ಲರೂ ಅನೇಕ ಜನ ಮಾಧ್ಯಮ ಸ್ನೇಹಿತರು ಈ ಥರ ಬಂದ CD ಪ್ರಕರಣಗಳೆಲ್ಲ, ಅದಕ್ಕೆ ನಾನು ಅವ್ರಿಗೇನು ಹೇಳಿದೆ, ಮಾನ್ಯ ರಮೇಶ್ ಜಾರಕಿಹೊಳಿ ಅವರು, ಮಾನ್ಯ DK ಶಿವಕುಮಾರ್ ಅವರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇನ್ನು 3 ತಿಂಗಳದಾಗ ಚುನಾವಣೆ ಐತೆ, ಇದೆಲ್ಲ ವೈಯಕ್ತಿಕ ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಟು ರಾಜಕೀಯವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅವ್ರು ಕಾಂಗ್ರೆಸ್ಸು ಈ ಥರ ಹೋರಾಟ ಮಾಡೋಣ. ಅದನ್ನು ಬಿಟ್ಟು, ಯಾಕಂದ್ರೆ ಈಗ ಫ್ಯಾಮಿಲಿ ಇದೆ, ನಮಗೂ ಒಂದು ದೊಡ್ಡ ಫ್ಯಾಮಿಲಿ ಇದೆ, ಹೆಬ್ಬಾಳ್ಕರ್ ಅವರು ಒಂದು ಫ್ಯಾಮಿಲಿಯಾಗಿ ಅವರೊಬ್ಬರ ಅಂದ್ರೆ ಒಂದು ಭಾಗದ MLA ಇದಾರೆ. ಹಿಂಗೆಲ್ಲ ಇದ್ದಾಗ ನಾವು ಹಿಂಗೆ ಟೀಕೆ ಟಿಪ್ಪಣಿ ಮಾಡೋದ್ರಿಂದ ಇದು ಸರಿ ಅನಿಸೋಲ್ಲ. ಯಾಕಂದ್ರೆ 3 ಫ್ಯಾಮಿಲಿಗೂ ಡ್ಯಾಮೇಜ್ ಆಗ್ತಾವೆ. ಪಾಲಿಟಿಕ್ಸ್ ಒಂದು ಕಡೆ ಇಟ್ಬಿಡೋಣ, ರಾಜಕಾರಣ ಬೇರೆ ಐತಿ, ವೈಯಕ್ತಿಕ ಜೀವನ ಬೇರೆ ಐತಿ. ವೈಯಕ್ತಿಕ ಟೀಕೆ ಟಿಪ್ಪಣಿ ಮಾಡಬೇಡ್ರಿ, ಇದನ್ನೇ ಇಲ್ಲೇ ನಿಲ್ಲಿಸ್ರಿ, ರಾಜಕೀಯವಾಗಿ ಹೋರಾಟ ಮಾಡೋಣ ಅಂತೇಳಿ ಇಷ್ಟ ನಾನು ಹೇಳಿದೆ. ಅಲ್ಲ, ನಾನು ಏನಿಲ್ಲ ರೀ, ಯಾವಾಗ ಕೊಡಬೇಕಾಗಿತ್ತು ಅವಾಗ ಕೊಡೋದಿಲ್ಲ. ಅವಾಗ ಎಲ್ಲರಿಗೂ ಹೇಳಿದ, ಆಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಇದ್ರು, ಎಲ್ಲರೂ ಅವಾಗ ನಾವು ಭಾಳ ಸೀರಿಯಸ್ ಆಗಿ ಅದ್ರ ಬಗ್ಗೆ ಹೋರಾಟ ಮಾಡಿ, ಇಲ್ಲ ಅಂತ ಅನ್ನೋದಿಲ್ಲ, ಭಾಳ ಸೀರಿಯಸ್. ಯಾವಾಗ ಅವರು SIT ರಚನೆ ಮಾಡಿ ತನಿಖೆ ಮಾಡಿ B ರಿಪೋರ್ಟ್ ಕೊಟ್ಬಿಟ್ರಿ, ಈಗ ಕೊಟ್ಬಿಟ್ಟ ನಂತರ ಈಗ ಸೂಕ್ತ ಅಲ್ಲ. ನನ್ನ ವೈಯಕ್ತಿಕ ವಿಚಾರ ಅದು, ವೈಯಕ್ತಿಕ ಪಾರ್ಟಿ ವಿಚಾರ, ನಾನು ವೈಯಕ್ತಿಕವಾಗಿ. ಸೊ ಈಗೆಲ್ಲ ಮುಗಿದು ಹೋಗಿದೆ, 3 ತಿಂಗಳ ಚುನಾವಣೆ ಬರ್ತಾ ಇದೆ ಈಗ. ಯಾಕಂದ್ರೆ ಯಾಕೋ ಭಾಳ ಅತಿ ಅನ್ನಿಸ್ತಾ ಇದೆ ಎಲ್ಲರದು, ಟೀಕೆ ಟಿಪ್ಪಣಿಗಳು, ಮಾತಾಡೋ ಶಬ್ದಗಳು ಎಲ್ಲ ಕಡೆಯಿಂದ. ಸೊ ಈ ಥರ ಆಗ್ಬಾರ್ದು. ಯಾಕಂದ್ರೆ ರಾಜಕಾರಣಗಳು, ಸೊ ತಾವೆಲ್ಲ ನೋಡಿದ್ರೆ ಸ್ವತಂತ್ರ ಭಾರತ ಬಂದ ನಂತರ ಅಪೋಸಿಷನ್ ಮತ್ತೊಂದು ಟೀಕೆ ಟಿಪ್ಪಣಿ ಯಾವಾಗಿರ್ತಾವೆ, ಚುನಾವಣಾ ಸಂದರ್ಭ, ಇಲೆಕ್ಷನ್ ಆಗುತ್ತೆ, ಮುಗಿತೈತಿ, ಮತ್ತೆಲ್ಲ ಫ್ರೆಂಡ್ಲಿನೇ ಇರ್ತಾರೋ. ಇದು ಯಾಕೋ ಪರ್ಸ್ನಲಿ ಭಾಳ ಅಟ್ಯಾಕ್ ಆಗ್ತದೆ ಒಬ್ಬೊಬ್ಬರ ನಡುವೆ, ಆಗ್ಬಾರ್ದು. ಯಾಕಂದ್ರೆ DK ಶಿವಕುಮಾರ್ ಅವರು ಹಿರಿಯ ರಾಜಕಾರಣದವರು, ರಮೇಶ್ ಅವ್ರಿಗೂ 6 ಸಲ ಶಾಸಕರ ಸಾಕಷ್ಟು ಅನುಭವ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕಂದ್ರೆ ಶಾಸಕರ, ಅವ್ರಿಗೂ ಸಾಕಷ್ಟು ಅನುಭವ ಇದೆ. ಇದನ್ನು ಈ ಹಂತದಲ್ಲಿ ಈ ಥರ ಜಗಳ ಮಾಡೋದು ಸರಿ ಅಲ್ಲತ್ತೇಳಿ ನನ್ನ ವೈಯಕ್ತಿಕವಾದಂಥ ವಿಚಾರ. ಪೊಲಿಟಿಕಲಿ ಹೋರಾಟ ಮಾಡೋಣ, ವೈಯಕ್ತಿಕ ಬೇಡ ಅಂತೇಳಿ ನಾನು ಅದು ಅಡ್ವೈಸ್ ಮಾಡ್ತೀನಿ. ಇಲ್ಲ, ನನಗವರು ಸಿಕ್ಕಿಲ್ರಿ, ಈ ವಿಚಾರನ ಚರ್ಚೆನೂ ಮಾಡಿಲ್ಲ ಅವರು. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು, ಅದಕ್ಕೆ ಮೊದಲೇ ಕೆಲವೊಂದು ವಿಚಾರ ಮಾತಾಡಿದಾಗ, ಸೊ ಕೆಲವೊಂದು ಚುನಾವಣೆ ವಿಚಾರಗಳು ಎಲ್ಲೆಲ್ಲ ಪ್ರಚಾರ ಮಾಡಿದಾಗ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅವರು. ಅದಕ್ಕೆ ನನಗೆ ಏನಾರು ಅವರು, ನಾನು ಮೋಸ್ಟ್ಲಿ 2 ತಾರೀಕಿಂಗೆಲ್ಲ ಬೆಂಗಳೂರಿಗೆ ಹೋದಾಗ ಸಿಕ್ಕರೆ ಖಂಡಿತವಾಗಿ ಅವ್ರಿಗೆ ಹೇಳ್ತೇನೆ. ನಾನು ಅಂದ್ರೆ ನಾನು ಏನು, ಯಾಕಂದ್ರೆ ನನಗೆ ವಯಸ್ಸಿನಲ್ಲಿ ದೊಡ್ಡವ್ರದವರು, ಬರೀ ನಾನು ಏನು ಸಲಹೆ ಕೊಡ್ಬೇಕು ನಾನು ಕೊಡ್ತೀನಿ. ಅದಕ್ಕೆ ಚುನಾವಣೆ ಇರೋದ್ರಿಂದ ಹೆಚ್ಚು ಗಮನ ನಮ್ಮ ಕ್ಷೇತ್ರ, ನಮ್ಮ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಮತ್ತೊಂದ್ಸಲ ರಾಜ್ಯದಲ್ಲಿ ನಾವು ಸರ್ಕಾರ ತರಬೇಕಂತ ಈ ದೃಷ್ಟಿಯಲ್ಲಿ ಕೆಲಸ ಮಾಡೋದು ಸೂಕ್ತ ಅಂತೇಳಿ ನನಗೆ ಅನ್ಸ್ತದೆ. ಸಿಕ್ಕರೆ ಖಂಡಿತ ಮಾತಾಡ್ತೇನೆ. ಪೊಲಿಟಿಕ್ಸು ಈಗಿನ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿ ಯಾವ ಥರ ನಡೀತದೆ ನೋಡೋದು, ತಂತ್ರಗಾರಿಕೆ, ಕುತಂತ್ರ ಮಾಡೋದು ಪೊಲಿಟಿಕ್ಸಲ್ಲಿ ಕಾಮನ್ ಆಗಿಬಿಟ್ಟಿದೆ. ಇದು ಈಗಿನದಲ್ಲ, ಮಹಾಭಾರತ ರಾಮಾಯಣ ಕಾಲದಿಂದ ನಡ್ಕೋತ ಬಂದದ್ದು. ಕೆಲವೊಂದು ಕುತಂತ್ರ ಎಲ್ಲ ಸ್ವಲ್ಪ ನಾವು ಹುಷಾರಾಗಿದ್ದರೆ ಒಳ್ಳೇದು. ಅಂದ್ರೆ ನಾವು ಹುಷಾರಾಗಿದ್ದರೆ ಸೊ ಕುತಂತ್ರ ಮತ್ತೊಂದು ಮಾಡೋರು ನಡೆಯೋದಿಲ್ಲ. ಅದಕ್ಕೆ ರಮೇಶ್ ಜಾರಕಿಹೊಳಿಗೆ ಅಂದ್ರೆ ಅವ್ರಿಗೆ ಭಾಳ ನೋವಾಗಿದೆ, ದುಃಖ ಆಗಿದೆ, ಖಂಡಿತ ಇದೆ. ಸೊ ಈಗ ಅದನ್ನು ಹಣೆ ಬರಂತ ಅನ್ಕೋತೀವಿ ನಾವು. ಟೈಮ್ ನಮ್ಮ ನಸೀಬ್ ಚೆನ್ನಾಗಿರಲಪ್ಪ, ಆಯ್ತು. ಅದಕ್ಕೆ ಈಗ ಸುಧಾರಿಸ್ಕೊಂಡು ಮತ್ತು ನಮ್ಮ ಸರ್ಕಾರ ತಂದು ಮತ್ತೊಂದು ಸಲ ರೂಲ್ ಮಾಡುವಂಥ ಮಾಡಿ ಚಾಲೆಂಜ್ ಮಾಡಿ ತೋರಿಸ್ಬೇಕಂತ ನಾ ರಮೇಶ್ ಅವ್ರಿಗೆ ವಿನಂತಿ ಮಾಡ್ಕೋತೀನಿ.